ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾಕ್ಕೆ ಅದ್ದೂರಿ ಚಾಲನೆಯನ್ನ ನೀಡಲಾಗಿದೆ. ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣರಿಂದ ಚಾಲನೆ ನೀಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಜರುಗ್ತಾ ಇರುವಂತಹ 415ನೇ ಅದ್ದೂರಿ ದಸರಾ. ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾಕ್ಕೆ ಅದ್ದೂರಿ ಚಾಲನೆಯನ್ನ ನೀಡಲಾಗಿದೆ. ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣರಿಂದ ಚಾಲನೆಯನ್ನ ನೀಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಜರುಗುತ್ತಿರುವಂತಹ 415ನೇ ಅದ್ದೂರಿ ದಸರಾ. ನಾಡದೇವತೆ ಚಾಮುಂಡೇಶ್ವರಿ ಮೂರ್ತಿಯನ್ನ ಹೊತ್ತಂತ ಅಂಬಾರಿ ಹಾಗೆ ಪೊಲೀಸ್ ಬ್ಯಾಂಡ್ ವತಿಯಿಂದ ಅಂಬಾರಿಗೆ ವಿಶೇಷವಾಗಿರುವಂತಹ ಗೌರವವನ್ನ ಸಲ್ಲಿಸಲಾಗಿದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡ ಹಾಗೆ ರವಿಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಗಿದೆ. ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಟಿಎಸ್ ನಾಗಾಭರಣರಿಂದ ಚಾಲನೆ ನೀಡಲಾಗಿರುವಂಥದ್ದು. ಶ್ರೀರಂಗಪಟ್ಟಣದಲ್ಲಿ 415ನೇ ವರ್ಷದ ಅದ್ದೂರಿಯಾಗಿ ನಡೀತಾ ಇರುವಂತಹ ಇದು ದಸರಾ ಅಂತಾನೆ ಹೇಳ್ಬೋದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಈ ದಸರಾ ಮೆರವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು. ನಾಡದೇವತೆ ಚಾಮುಂಡೇಶ್ವರಿಯನ್ನ ಹೊತ್ತಂತ ಅಂಬಾರಿಯನ್ನ ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರಬಹುದು. ಹಾಗೆ ಅಲ್ಲಿ ವಿವಿಧ ರೀತಿಯಾಗಿರುವಂತಹ ನೃತ್ಯಗಳನ್ನ ಕೂಡ ನೋಡ್ತಾ ಇರಬಹುದು. ಅದಷ್ಟೇ ಅಲ್ಲ, ಪೊಲೀಸ್ ಬ್ಯಾಂಡ್ ವತಿಯಿಂದ ಅಂಬಾರಿಗೆ ವಿಶೇಷವಾಗಿರುವಂತಹ ಗೌರವವನ್ನ ಕೂಡ ಸಲ್ಲಿಸಲಾಗಿದೆ. ಇದು 415ನೇ ಅದ್ದೂರಿ ದಸರಾ ಅಂತ ಹೇಳ್ಬೋದು. ನಾಡದೇವತೆ ಚಾಮುಂಡೇಶ್ವರಿ ಮೂರ್ತಿಯನ್ನ ಅಂಬಾರಿ ಹೊತ್ತಿರುವಂತಹ ದೃಶ್ಯಗಳನ್ನ ಕೂಡ ಒಂದು ಕಡೆ ನೀವು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ವಿವಿಧ ರೀತಿಯಾಗಿರುವಂತಹ ನೃತ್ಯ ಪ್ರಕಾರಗಳನ್ನ ಕೂಡ ನೀವು ಗಮನಿಸಬಹುದು. ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣರಿಂದ ಈ ದಸರಾಗೆ ಚಾಲನೆಯನ್ನ ನೀಡಲಾಯಿತು. ಅದ್ದೂರಿಯಾಗಿ ದಸರಾ ನೆರವೇರ್ತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ಹಾಲಕ್ಕಿ ನೃತ್ಯ ಕೂಡ ಅಲ್ಲಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಅಂಬಾರಿಯನ್ನ ಹೊತ್ತಿರುವಂತಹ ಆನೆಯನ್ನ ನೋಡ್ತಾ ಇರಬಹುದು. ಇದೆಲ್ಲವೂ ಕೂಡ ಮೆರವಣಿಗೆಯಲ್ಲಿ ನಡೀತಾ ಇದೆ.